ನಂದೇನು ಹಣೆ ಬರಹ ದೇವ್ರೆ, ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಒಬ್ಬರಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಇವತ್ತಿಗೆ ಅವರು ಸತ್ತು ಹೋದ್ರು. ಮೇಡಮ್ ಅವರೇ, ಮಾತಾಡಬೇಡಿ, ಹೊಟ್ಟೋಗಿ. ನೀವು ಏನು ಮೋಸ ಮಾಡಕ್ಕೆ ಬಂದಿದ್ದೀರಾ? ಹೋಗಿ. ಮೇಡಮ್ ಅವರೇ, ನೀವು ನನ್ನೊಂದು ಮಾತು ಬೈರಿ, ಹೊಡೀರಿ, ನನಗೇನು ಬೇಜಾರಿಲ್ಲ. ಆದರೆ ಮೋಸ್ಕರ ಅಂತ ಮಾತ್ರ ನನಗೆ ಹೇಳ್ಬಿಡಿ. ನನಗೆ ಯಾವತ್ತೂ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಮತ್ತೇನು ಉದ್ದೇಶ ಇತ್ತು? ನಾನು ಎಷ್ಟು ನಂಬಿದ್ದೆ, ನಂಬಿ ನನ್ನ ನೋವುಗಳನ್ನು ಹಂಚ್ಕೊಂಡಿದ್ದೆ. ಈಗ ಆ ವ್ಯಕ್ತಿನೇ ಇಲ್ಲ ಅಂದಮೇಲೆ ನಾನು ಹೇಗೆ ಸಹಿಸ್ಕೊಳ್ಳಿ? ಯಾಕೆ ನನ್ನ ಭಾವನೆಗಳ ಜೊತೆ ಹೀಗೆ ಆಟ ಆಡ್ಬಿಟ್ರಿ? ಮೇಡಮ್ ಅವರೇ, ನಾನು ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನೋಡಿ, ಹಂಗೇನಾರು ನಿಮ್ಗೆ ಅನ್ಸಿದ್ರೆ ಇನ್ನು ಮುಂದೆ ಯಾವತ್ತೂ ನಾನು ನಿಮ್ಗೆ ತೊಂದರೆ ಕೊಡೋಕ್ಕಿಲ್ಲ. ನೀವು ನಿಮ್ಮ ಕಷ್ಟಗಳನ್ನ ಅಂತ ಹೇಳ್ಕೊತಿದ್ದೀರಿ, ಹಂಗಾರ ನಾನು ನಿಮ್ಮ ಜೊತೆ ಮಾತಾಡ್ಬೋದಲ್ವಾ? ನಿಮ್ಗೊಂದು ಮಾತು ಸಮಾಧಾನ ಹೇಳ್ಬೋದಲ್ವಾ ಅಂತ ಮಾತಾಡ್ತಿದ್ದೆ ಅಷ್ಟೇ. ಈ ವಿಷಯ ನಿಮಗೆ ಇಷ್ಟೊಂದು ನೋವು ಕೊಡ್ತಾಯಿದ್ರೆ ಇನ್ನು ಮುಂದೆ ಆ ಗೌಡ್ರು ಅನ್ನೋನು ಸತ್ತೋದ ಅನ್ಕೊಳ್ಳಿ. ಮೇಡಮ್ ಅವರೇ, ನೀವು ಬೇಜಾರು ಮಾಡಿದ್ದಕ್ಕೆ, ನೋವು ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ವಿಶ್ವ, ಅಪ್ಪ. ತನು ಎಲ್ಲಪ್ಪ? ಅಪ್ಪ ಒಳಗಡೆ ಮಾತಾಡ್ತಿರ್ಬೇಕು ಫೋನಲ್ಲಿ, ಕರಿಬೇಕಾ? ಬೇಡ ಬೇಡ, ನಿನ್ನ ಜೊತೆನೇ ಮಾತಾಡಬೇಕು. ನೋಡಪ್ಪ ವಿಶ್ವ, ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನಿನ್ನ ತನು ಒಡನಾಟ ಚೆನ್ನಾಗಿದೆ. ನೀವಿಬ್ಬರು ಪರಸ್ಪರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಿ. ನೀವೆಷ್ಟೇ ಕಿತ್ತಾಡಿದ್ರೂ ಕ್ಷಣದಲ್ಲಿ ಒಂದಾಗ್ಬಿಡ್ತೀರಿ. ನಾವು ನಿಮ್ಮ ಮದುವೆಗೆ ಏರ್ಪಾಡು ಮಾಡ್ಕೋಬೋದು ತಾನೆ? ಬೇಡಪ್ಪ, ಸದ್ಯಕ್ಕೆ ಆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಪ್ಪ, ಯಾಕೆ ಹೇಗೆ ಮಾತಾಡ್ತಿದ್ಯಾ? ಯಾವ ವಯಸ್ಸಿನಲ್ಲಿ ಏನಾಗಬೇಕೋ ಅದಾದರೆ ಚಂದ. ಆದರೆ ಅಪ್ಪ, ನನಗೆ ತನುನ ಮದುವೆ ಆಗಬೇಕು ಅನ್ನೋ ಯಾವುದೇ ಭಾವನೆ ಇಲ್ಲ. ಅವಳ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಗೆ ತಿಳ್ಕೊತೀರಾ? ಅವಳಿಗೆ ತಾನೇ ಯಾರಿದ್ದಾರೆ ಹೇಳಿ? ಅದಕ್ಕೆ ಅವಳ ಜೊತೆ ಸ್ವಲ್ಪ ಫ್ರೀಯಾಗಿ ಮಾತಾಡ್ತಿದ್ದೆ ಅಷ್ಟೇ. ಅದನ್ನು ನೀವು ತಪ್ಪು ತಿಳ್ಕೊಬೇಡಿ. ನಾನು ಯಾಕಪ್ಪ ತಪ್ಪು ತಿಳ್ಕೊಳ್ಳಿ? ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದೀವಿ ಅಷ್ಟೇ. ಆದರೆ ನೀನು ನೋಡಿದ್ರೆ ನನಗಿನ್ನೂ ಮನಸ್ಸಿಲ್ಲ, ನನಗಿನ್ನೂ ಸಮಯ ಬೇಕು, ನನಗಿನ್ನೂ ಪ್ರೀತಿ ಹುಟ್ಟಿಲ್ಲ ಅಂದರೆ ತುಂಬ ದಿನ ಕಾಯೋದಕ್ಕಾಗೋದಿಲ್ಲ. ನೀವೇನೇ ಹೇಳಿದ್ರು ನನಗೆ ಆ ರೀತಿ ಭಾವನೆ ಯಾವುದೂ ಇಲ್ಲಪ್ಪ. ಆ ಥರ ಅನಿಸಿದಾಗ ನಾನೇ ನಿಮಗೆ ಬಂದು ಹೇಳ್ತೀನಿ. ಅಲ್ಲಿವರೆಗೂ ನನಗೆ ಸ್ವಲ್ಪ ಟೈಮ್ ಕೊಡಿ. ಏನು ಲಲ್ತಾ ಇದು? ಹಾಂ, ಟೈಮ್ ಕೊಡೋದು ಎಷ್ಟು ಟೈಮ್ ಕೊಡೋಕ್ಕಾಗುತ್ತೆ? ನನಗಂತೂ ಜೊತೆ ಮಾತಾಡೋದಕ್ಕಾಗೋದಿಲ್ಲ, ನೀನೇ ಮಾತಾಡು. ನೀವು ಯೋಚನೆ ಮಾಡಿಬಿಡಿ, ನಾನೇ ಅವನ ಹತ್ರ ಮಾತಾಡ್ತೀನಿ. ಏನು ಮಾತಾಡ್ತೀಯೋ ಏನೋ. ಎಷ್ಟು ಹೇಳಿದ್ರು ಓದುದ್ದೇ ಓದ್ತಿರ್ತಾನೆ. ಪ್ರೀತಿ ಹುಟ್ಟಿಲ್ವಂತೆ ಪ್ರೀತಿ. ಯಾಕೋ ವಿಶ್ವ, ನಿಮ್ಮಪ್ಪ ಅಷ್ಟು ಹೇಳ್ತಾ ಇದ್ರು ಕಿವಿ ಮೇಲೆ ಹಾಕೊಳ್ದೆ ಬಂದಿದ್ಯಾ? ಅಮ್ಮ, ಎಲ್ಲ ಗೊತ್ತಿರೋ ನೀನೇ ಹೀಗೆ ಹೇಳಿದ್ರೆ ಹೆಂಗಮ್ಮ? ಮನಸ್ಸೇ ಇಲ್ಲದೆ ಅವಳನ್ನ ಮನ್ಸಿಟ್ಟು ಹೇಗೆ ಮದುವೆ ಆಗೋಕ್ಕಾಗತ್ತೆ? ಹಾಗಂತ ಇನ್ನು ಎಷ್ಟು ದಿನ ಅಂತ ಅವಳ ನೆನಪಲ್ಲೇ ಇರ್ತೀಯ ಹೇಳು? ನನ್ನ ಹತ್ರ ಅವಳನ್ನ ಮರಿತಾ ಇದ್ದೀನಿ, ಅವಳು ನೆನಪು ಮಾಡ್ಕೊಳ್ಳಲ್ಲ ಅಂತ ಹೇಳ್ದೆ ತಾನೆ? ಹಾಗಿದ್ಮೇಲೆ ನಮ್ಮ ತನುನ ಮದುವೆ ಮಾಡ್ಕೊಳ್ಳೋಕೆ ಏನು ಕಷ್ಟ ನಿನಗೆ? ಅಮ್ಮ, ಜಾನನ್ನ ಮರಿತೀನಿ ಅಂತ ಹೇಳಿದೆ, ಆದರೆ ಸಂಪೂರ್ಣವಾಗಿ ಮರ್ತ್ಬಿಟ್ಟಿದ್ದೀನಿ ಅಂತ ಹೇಳಲಿಲ್ಲ. ಅವಳನ್ನ ಮರೆಯೋದು ತುಂಬ ಕಷ್ಟ ಅಮ್ಮ. ನೋಡು ವಿಶ್ವ, ಅವಳು ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ಯಾ? ಅವಳು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಅಂತಲೂ ಹೇಳಿದ್ಯಾ?
ಅಂದಮೇಲೆ ನೀನು ಯಾಕೋ ಅವಳ ನೆನಪಲ್ಲಿ ನಿನ್ನ ಜೀವನ ಹಾಳು ಮಾಡ್ಕೋಬೇಕು? ನೋಡು, ನಮಗಿರೋದು ನೀನೊಬ್ಬನೇ ಮಗ ಕಣೋ. ನೀನು ಈ ರೀತಿ ಕೊರಗ್ತಾ ಇರೋದು ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ ಕಣೋ. ನಿನ್ನ ದಮ್ಮಯ್ಯ ಅಂತೀನಿ ಕಣೋ. ಅವಳನ್ನ ಮರೆತು ನಮ್ಮ ತನ್ನನ್ನು ಮದುವೆ ಮಾಡ್ಕೊಳ್ಳೋ. ಆಯ್ತಮ್ಮ, ಆದರೆ ಇವಾಗಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ಈ ಮದುವೆ ವಿಚಾರನ ಎತ್ಬೇಡಿ. ಎಷ್ಟೇ ಚಿನ್ನಬರಿ, ಡಾಕ್ಟ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೀವು ಒಳಗಡೆ ಬೇರೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿದ್ರಲ್ಲ. ನೋಡಿದ್ರಾ, ನೀವು ಅವ್ರ ಮುಂದೆ ಚೆಕ್ ಮಾಡಲಿಲ್ಲ ಅಂತ ಅದಕ್ಕೂ ಗಾಬರಿ ಆಗಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ. ಯು ಆರ್ ಸೋ ಲಕ್ಕಿ ಜಾನು. ಮನೆ ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಪ್ರಾಪರಾಗಿ ಅಲೈನ್ ಆಗಿದೆ. ಎಲ್ಲ ಇವ್ರದೇ ಅರೇಂಜ್ಮೆಂಟ್ಸು, ನಂದೇನೂ ಇಲ್ಲ. ಸುಮ್ಮನೆ ಕೂಡ್ಸಿದೀವಿ. ಒಂದು ನಿಮಿಷ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಚಿನ್ನು ಮರಿ, ನೀವು ಯಾಕೆ ಕೆಲಸ ಮಾಡಬೇಕು, ನಾನಿಲ್ವಾ? ನಾನು ಮಾಡ್ಕೊಂಡು ಬರ್ತೀನಿ, ಸುಮ್ಮನಿರಿ. ಡಾಕ್ಟರ್, ನಿಮ್ಗೇನು ಕೊಡಲಿ, ಕಾಫಿನಾ ಟೀನಾ? ಏನು ಬೇಡ, ಪರವಾಗಿಲ್ಲ. ಅರೆ ಹಾಗಂದ್ರೆ ಹೇಗೆ? ಮೊದಲನೇ ಸರ್ತಿ ನಮ್ಮ ಮನೆಗೆ ಬಂದಿದ್ದೀರಿ, ಏನಾದರೂ ಕಾಫಿ ಟೀ ಕುಡ್ಕೊಂಡೇ ಹೋಗಬೇಕು. ಅದು ಅಲ್ಲದೆ ಈಗ ಚಿನ್ನು ಮರಿ ಆರೋಗ್ಯ ನೋಡ್ಕೋತಿರೋರು ನೀವು, ಸತ್ಕಾರ ಮಾಡದೆ ಕಳ್ಸೋಕ್ಕಾಗತ್ತಾ ಹೇಳಿ? ಕಾಫಿನಾ ಟೀನಾ? ಕಾಫಿ. ಸರಿ, ನಾನು ಬಂದೆ. ನೋಡಿ, ಹೀಗೇನೆ ನಂಗೆ ಯಾವ ಕೆಲಸನೂ ಮಾಡಕ್ ಬಿಡಲ್ಲ, ಎಲ್ಲ ಅವರೇ ಮಾಡ್ತಾರೆ. ನಾನು ಸುಮ್ಮನೆ ಹೀಗೆ ಕೂತಿರ್ಬೇಕು. ಮನೆ ಇದು ತುಂಬ ಔಟರ್ ರಿಂಗ್ ರೋಡ್ ಥರ ಇದೆ ಅನ್ಸುತ್ತೆ ಅಲ್ವಾ ಜಾನ್ವಿ ಅವರೇ? ಆ್ಯಕ್ಚುಲಿ ಹಗಲೊತ್ತು ಬರೋದಕ್ಕೆ ನನಗೆ ತುಂಬ ಭಯ ಆಯಿತು. ಈವನ್ ಹೊರಗಡೆ ಸೆಕ್ಯೂರಿಟಿ ಕೂಡ ಇರಲಿಲ್ಲ. ನೀವು ಒಬ್ಬರೇ ಇರ್ತೀರಾ, ನಿಮ್ಗೇನು ಭಯ ಆಗಲ್ವಾ? ಮೊದಲು ನನಗೂ ಭಯ ಆಗ್ತಿತ್ತು, ಆದರೆ ಇವಾಗ ಏನಾಗಲ್ಲ, ಅಭ್ಯಾಸ ಆಗೋಗಿದೆ. ಅದರಲ್ಲೂ ಅವ್ರ ಜೊತೆ ಇರ್ತಾರಲ್ಲ, ನನಗೇನು ಅನ್ಸೋದೇ ಇಲ್ಲ. ಇವರಿದ್ದಾಗ ಓಕೆ, ಬಟ್ ಅವ್ರ ಆಫೀಸ್ಗೆ ಹೋದಾಗ ನಿಮ್ಗೊಬ್ಬರೇ ಇರೋದಕ್ಕೆ ಕಷ್ಟ ಆಗಲ್ವಾ? ಮನೆ ಮುಂದೆ ಒಬ್ಬರು ಸೆಕ್ಯೂರಿಟಿ ಕೂಡ ಇಲ್ಲ, ನೀವು ಬೇರೆ ಒಂಟಿಯಾಗಿರ್ತೀರಲ್ಲ, ಅದಕ್ಕೆ ಕೇಳಿದೆ. ನಿಜ ಹೇಳಬೇಕಂದ್ರೆ ನಾನಾಗಿದ್ದರೆ ಅರ್ಧ ದಿನನೂ ಇತ್ತ ಜಾಗದಲ್ಲಿ ಇರ್ತಿರ್ಲಿಲ್ಲ ಅಪ್ಪ. ನಮ್ಮ ಯಜಮಾನ್ರ ಜೊತೆ ಜಗಳ ಆಡಿ ಹಾಗೋ ಹೀಗೋ ಮೊದಲು ಸಿಟಿ ಸೆಂಟರ್ಗೆ ಹೋಗಿ ಮನೆ ಮಾಡಿಸ್ತಾ ಇದ್ದೆ. ಏನು ಜಾನು ಇದು? ಮನೆ ಕೆಲಸದವರು ರಾತ್ರಿ ಬರ್ತಾರೆ ಅಂತೀಯಾ, ತರಕಾರಿ ಎಲ್ಲ ಆನ್ಲೈನ್ ಬರುತ್ತೆ, ನೆಂಟರು ಬರಲ್ಲ, ಫ್ರೆಂಡ್ಸ್ ಬರಲ್ಲ, ಮತ್ತು ಒಬ್ಬಳೇ ಈ ಮನೆಯಲ್ಲಿ ನೀನು ಹೇಗಿರ್ತೀಯಾ? ಅದು ನೀವು ಫಸ್ಟ್ ಟೈಮ್ ಬಂದಿದ್ದಲ್ವಾ, ಅದಕ್ಕೆ ನಿಮ್ಗೆ ಹಾಗೆ ಅನಿಸ್ತಿದೆ. 1-2 ದಿವಸ ಇದ್ಬಿಟ್ರೆ ಈ ಜಾಗ ತುಂಬ ಇಷ್ಟ ಆಗ್ಬಿಡುತ್ತೆ. ಇಲ್ಲಿಂದ ಹೊರಗೆ ಹೋಗಬೇಕು ಅಂತಾನೆ ಅನ್ಸೋದಿಲ್ಲ. ತಗೊಳ್ಳಿ. ಲಕ್ಷ್ಮಿ, ಲಕ್ಷ್ಮಿ, ಏನತ್ತೆ, ಏನಾದರೂ ಬೇಕಿತ್ತಾ? ನನಗೇನು ಬೇಡಮ್ಮ, ನೀನು ಕೂತ್ಕೋ. ಏನತ್ತೆ? ನೀನು ನನ್ನ ಮಾತೇ ಕೇಳಲ್ಲ ಅಂತೀಯ. ಯಾಕತ್ತೆ, ನಾನೇನು ಮಾಡಿದೆ? ಜಾನು ಮನೆಗೆ ಹೋಗೋಣ ಅಂದರೆ ನೀನು ಕಿವಿಗೆ ಹಾಕೊಳ್ಳಲ್ಲ. ಅತ್ತೆ, ನಮ್ಗೆ ಅನ್ನಿಸ್ದಾಗ ಹೋಗೋದಕ್ಕೆ ಅದೇನು ಹಳ್ಳಿ ಮನೆ ಅನ್ಕೊಂಡ್ರ? ಅಳಿಯಂದ್ರು ಯಾವ ಸಮಯದಲ್ಲಿ ಬಿಡುವಾಗಿರ್ತಾರೆ ಅಂತ ನೋಡ್ಬೇಕಲ್ವಾ ಅತ್ತೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನಮ್ಮನ್ನ ಕರಿಬೇಕಲ್ವಾ? ಲಕ್ಷ್ಮಿ, ಅದು ನಿನ್ನ ಮಗಳ ಮನೆ, ನಮ್ಮನ್ನು ಯಾರೋ ಯಾಕೆ ಕರಿಬೇಕು? ಅದು ಅಲ್ಲದೆ
ಜಾನು ಇವಾಗ ತಾಯಿ ಆಗ್ತಿದ್ದಾಳೆ ಕಣಮ್ಮ. ಇಂಥ ಸಮಯದಲ್ಲಿ ನಾವು ಅವಳನ್ನ ನೋಡ್ಕೊಂಡು ಬರೋದು ಒಳ್ಳೇದಲ್ವಾ? ಇದೇನು ನಮ್ಮ ಕಾಲನ ಪತ್ರ ಬರೆದು ಬರ್ತೀವಿ ಅಂತ ಹೇಳೋದಕ್ಕೆ? ನೋಡ, ಒಂದು ಫೋನ್ ಮಾಡಿದ್ರೆ ಆಯ್ತು. ನೀನು ಯಾಕೋ ಅರ್ಥ ಮಾಡ್ಕೊಳ್ತಿಲ್ಲ. ನನಗೂ ಅರ್ಥ ಆಗುತ್ತೆ ಅತ್ತೆ, ಆದ್ರೆ ಈಗ ನಾವ್ ಅಲ್ಲಿಗೆ ಹೋಗ್ತೀವಿ ಅಂದ್ರು ಯಾರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಹೇಳಿ? ಯಾರನ್ನೋ ಯಾಕೆ ಕರಿಬೇಕು? ನಾವಿಬ್ಬರೇ ಹೋಗೋಣ ಬಾರಮ್ಮ. ಹಾಗಲ್ಲ ಅತ್ತೆ, ಇಲ್ಲಿ ಖುಷಿಗೆ ಎಕ್ಸಾಮ್ ನಡೀತಾ ಇದೆ, ಅವಳನ್ನ ನೋಡ್ಕೋಬೇಕು. ಅವರು ಆಟೋ ಬಿಟ್ಟು ಬರೋಕ್ಕಾಗಲ್ಲ. ಇನ್ನು ಮಕ್ಕಳಂತೂ ಅದರ ಕಡೆ ಗಮನನೇ ಕೊಡಲ್ಲ. ಅಂದಮೇಲೆ ನಾವು ಹೇಗೆ ಹೋಗೋಕ್ಕಾಗತ್ತೆ ಹೇಳಿ? ಹಾಗಂತ ನಾವು ಅಲ್ಲಿಗೆ ಹೋಗದೆ ಇರೋಕ್ಕಾಗುತ್ತೇನಮ್ಮ? ನನಗೆ ಜಾನು ನೋಡಬೇಕು ಅಂತ ಆಸೆ ಆಗಿದೆ. ಅವಳಲ್ಲಿ ಹೇಗಿದ್ದಾಳೋ ಏನೋ. ನೋಡು, ನೀನು ನನ್ನ ಮಾತು ಕೇಳು, ನಾವಿಬ್ಬರು ಹೋಗಿ ಬರೋಣ. ಇಲ್ಲ ಅಂದರೆ ನಾನು ಒಬ್ಬನೇ ಕಳಿಸ್ಕೊಡು. ಅಯ್ಯಯ್ಯೋ ಬೇಡ ಅತ್ತೆ, ನಿಮ್ಮೊಬ್ಬರನ್ನೇ ಕಳ್ಸೋದಕ್ಕೆ ನನಗಿಷ್ಟ ಇಲ್ಲ. ಸ್ವಲ್ಪ ದಿನ ಇರಿ, ನಾನೇ ಬಿಡುವು ಮಾಡಿಕೊಂಡು ನಿಮ್ಮನ್ನ ಖಂಡಿತ ಕರ್ಕೊಂಡು ಹೋಗ್ತೀನಿ. ನೀವು ಜಾನು ಬಗ್ಗೆ ತುಂಬ ಯೋಚನೆ ಮಾಡಬೇಡಿ ಅತ್ತೆ. ಅಲ್ಲಿ ಅಳಿಯಂದ್ರು ಅವಳನ್ನ ಜೋಪಾನವಾಗಿ ನೋಡ್ಕೋತಿದ್ದಾರೆ. ಜಾನು ನೋಡಬೇಕು ಅಂದಾಗ ನೀನು ಹೀಗೆ ಹೇಳ್ತಿರ್ತೀಯ. ನೀನು ಇಷ್ಟ ಬಂದಾಗ ಮಾಡ್ದಮ್ಮ. ನಾನು ಲಾಸ್ಟ್ ಟೈಮ್ ಕೊಟ್ಟಿರೋ ಅಂಥ ಟ್ಯಾಬ್ಲೆಟ್ ಮತ್ತು ಸಿರಪ್ಸ್ನೇ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಟೈಮ್ ಯಾವಾಗ ಚೆಕಪ್ ಬರಬೇಕು ಅಂತ ಅಪ್ಡೇಟ್ ಮಾಡ್ತೀನಿ. ಸರಿ ಡಾಕ್ಟರ್. ಡಾಕ್ಟ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇದರಲ್ಲಿ ಉಪಕಾರ ಏನು ಬಂತು? ಡಾಕ್ಟ್ರಾಗಿ ಪೇಷಂಟ್ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ತಾನೇ ನೀವು ಫೀಸ್ ಕೊಡೋದು. ಅಲ್ಲ, ಫೀಸಿನ ಮಾತು ಹಾಗಿರಲಿ, ಆದರೂ ಮನೆಗೆ ಬಂದು ಈ ಥರ ಪೇಷಂಟ್ ನೋಡ್ಕೊಂಡು ಹೋಗುವಂಥ ಡಾಕ್ಟ್ರು ಈ ಟೈಮೆಲ್ಲ ಕಡಿಮೆನೇ ಅಲ್ವಾ? ಆಮೇಲೆ ಡಾಕ್ಟ್ರೇ, ಅವಾಗವಾಗ ಸ್ವಲ್ಪ ಡೌಟ್ಸ್ ಇರುತ್ತೆ ನನಗೆ, ಫೋನ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತೊಂದರೆ ಇಲ್ಲ. ನಿಜ ಹೇಳಬೇಕು ಅಂದರೆ ನೀವು ಜಾನ್ವಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ನಾನೇನು ಬರ್ತೀನಿ. ಆ್ಯಕ್ಚುಲಿ ನಿಮ್ಮ ರೋಡಲ್ಲಿ ಬರಬೇಕಂದ್ರೆ ತುಂಬ ಭಯ ಆಗುತ್ತೆ. ಕತ್ಲಾಗೋಕ್ಕೂ ಮುನ್ನ ಬೆಳಕಿದ್ದಾಗಲೇ ಹೋಗೋದು ಒಳ್ಳೇದು. ಸರಿ ಡಾಕ್ಟರ್. ನಾನೇನು ಬರ್ತೀನಿ. ಬಾಯ್ ಜಾನು. ಬಾಯ್. ಬನ್ನಿ ಚಿನ್ಮರಿ. ನೋಡಿದ್ರ ಈ ಜನನ್ನ? ಅವ್ರ ತಟ್ಟೆಲಿ ಆನೆ ಸತ್ತಿದ್ರು, ಪಕ್ಕದ ತಟ್ಟೆಲಿ ನೊಣ ಇದೆಯಾ ಇಲ್ವಾ ಅಂತ ಆಸೆ ನೋಡಕ್ಕೆ. ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಮತ್ತೆ ಈಗ ಬಂದಿದ್ರಲ್ಲ ಡಾಕ್ಟ್ರು, ಅವ್ರು ನೋಡಿದ್ರೆ ನಂಗೆ ಅನಿಸ್ತು, ಅಲ್ಲ ಈ ಮನೇಲಿ ಇರೋದಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಸಿಟಿಲಿ ಎಲ್ಲರೂ ಸೇಫ್ ಆಗಿರ್ತಾರಾ? ನೀವು ಅಷ್ಟು ದಿನ ಈ ಮನೇಲಿ ಇದ್ರಿ, ಎಷ್ಟೊಂದು ದಿವಸ ಒಬ್ಬರೇನೂ ಇದ್ರಿ, ನಿಮ್ಗೆ ಯಾವಾಗಲೂ ಭಯ ಆಯ್ತಾ ಚಿನ್ನಮರಿ? ಖಂಡಿತ ಇಲ್ಲ. ನೀವಿಲ್ದಿದ್ದಾಗ ಬೋರ್ ಆಗಿರ್ಬೋದು, ಆದ್ರೆ ಯಾವತ್ತೂ ಭಯ ಆಗಿಲ್ಲ. ನೋಡಿದ್ರ ಈ ಜನ ನೋಡಿ, ಅವ್ರ ಮಾತನ್ನ ಯಾರು ನಂಬ್ತಾರೆ ಅಂತ ಗೊತ್ತಾದ ತಕ್ಷಣ ಹೀಗೇನೆ ಬಿಟ್ಟು ಉಪದೇಶ ಕೊಡೋಕೆ ಶುರು ಮಾಡ್ಬಿಡ್ತಾರೆ. ಬೇರೆಯವ್ರ ಜೀವನದಲ್ಲಿ ಆಟ ಆಡೋಕೆ ಶುರು ಮಾಡ್ಬಿಡ್ತಾರೆ ಚಿನ್ನಮರಿ. ರೀ, ಅವ್ರು ಯಾರೋ ಏನೋ ಹೇಳಿದ್ರೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಅವ್ರಿಗೇನು ಅನ್ನಿಸ್ತೋ ಅವ್ರು ಅದನ್ನ ಹೇಳಿದ್ರಪ್ಪ. ಈಗ ನಾವ್ ನೋಡಿ ಇಲ್ಲಿ ಆರಾಮಾಗಿ ಚೆನ್ನಾಗಿಲ್ವಾ? ಆ ಸಿಟಿ ಮಧ್ಯದಲ್ಲಿ ಜನಗಳ ಜಂಜಾಟದ ಮಧ್ಯ ಅಷ್ಟೊಂದು ಗಾಡಿ ಸೌಂಡ್ಗಳು, ಅಬ್ಬಬ್ಬಾ ತಲೆ ಎಲ್ಲ ಚಿಟ್ಟು ಹಿಡಿಯುತ್ತೆ. ಅಕ್ಕಪಕ್ಕದವ್ರ ಮನೆ ಸರಿಯಾಗಿ ಮಾತಾಡಲ್ಲ, ಏನಿಲ್ಲ, ಗೊತ್ತಿಲ್ದಿರೋರ್ ಥರ ಇರ್ತಾರೆ, ಕಷ್ಟ ಸುಖಕ್ಕಾಗಿ ಬರಲ್ಲ. ಆದ್ರೆ ಇಲ್ಲಿ ನೋಡಿ, ನನಗೆ ನೀವು, ನಿಮಗೆ ನಾನು, ನಮ್ದೇ ಆದ ಚಿಕ್ಕ ಚೊಕ್ಕ ಕುಟುಂಬದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದಕ್ಕಿಂತ ಬೇರೆ ಏನ್ ಬೇಕು? ನೀವಿಷ್ಟು ಹೇಳಿದ್ರಲ್ಲ, ನನಗಿನ್ನೇನು ಬೇಕು? ನನಗೆ ತುಂಬ ಖುಷಿನೇ. ಇಷ್ಟಪಟ್ಟ ಸತಿ ಇರಲು, ಹೊಚ್ಚಕ್ಕೆ ಹೊನ್ನಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ.
ಲಕ್ಷ್ಮಿ ಬಂದ್ರಾ? ಏನೇ ಇದು? ನಾನು ಬಂದಿದ್ದು ಗೊತ್ತಾಗದಿರೋ ಆಳವಾಗಿ ಏನು ಯೋಚಿಸ್ತಿದ್ಯಾ? ಅದು ರೀ, ನಾವು ಭಾವನಾ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ರೀ. ಪಾಪ ಅವಳು ತುಂಬ ಬೇಜಾರಲ್ಲಿರ್ತಾಳೆ. ಸಿದ್ದು ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ನಾವು ಸ್ವಲ್ಪ ಮಾತಾಡಿ ಸಮಾಧಾನ ಹೇಳಬೇಕು ರೀ. ಓ, ನೀನು ಅವ್ರ ಬಗ್ಗೆ ಯೋಚಿಸ್ತಿದ್ಯಾ? ನೋಡಿ ಲಕ್ಷ್ಮಿ, ಈಗ ನಾವೇನು ಹೇಳಿದ್ರು ಅವಳು ತಲೆಗೆ ಹೋಗಲ್ಲ. ಅವಳು ಸ್ವಲ್ಪ ಕೋಪ ಕಮ್ಮಿ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ. ರೀ, ಇಷ್ಟರಲ್ಲಿ ಭಾವನಾ ನಮ್ಮ ಮಾತು ಕೇಳ್ತಾಳೆ ಅನ್ಸತ್ತಾ? ಹಾಗಂತ ನಾವು ಸುಮ್ಮನೆ ಬಿಡಕ್ಕಾಗತ್ತಾ? ನಾವೇ ಏನಾದ್ರು ಮಾಡಿ ಅವರಿಬ್ರು ಒಂದು ಮಾಡಬೇಕು. ಹಾಗಂತೀರಾ? ಹೌದು ಲಕ್ಷ್ಮಿ. ನೋಡು, ಈ ವಿಷಯದಲ್ಲಿ ಅಲ್ಲಿರೋರ್ಗೆ ಹೋಲಿಸಿದ್ರೆ ಹೆಚ್ಚು ಅನುಭವ ಇರೋದು ನಮಗೇನೆ. ನಾವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಎಂತೆಂಥ ಕಷ್ಟ ಸುಖ ನೋಡಿದ್ದೀವಿ. ಈ ಪ್ರೀತಿನಲ್ಲಿ ಸಾಮರಸ್ಯ, ವಿರಸ, ಸರಸ ಎಲ್ಲ ನೋಡಿದ್ದೀವಿ. ನಾವೇನಾದರೂ ಉಪಾಯ ಮಾಡಿ ಇವರಿಬ್ರನ್ನು ಒಂದು ಮಾಡಿ. ರೀ, ನೀವು ಹೇಳ್ತಾ ಇರೋದು ಸರಿನೇ, ಆದರೆ ಅವರಿಬ್ರನ್ನು ಒಂದು ಮಾಡೋದು ಹೇಗೆ? ನೋಡಿ ಲಕ್ಷ್ಮಿ, ಸಿದ್ದು ನಮ್ಮ ಮಗಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ನಮ್ಮ ಭಾವನಾ ಪಾಪ ಅವಳು ಹುಟ್ಟಿದಾಗಲಿಂದ ಇಲ್ಲಿ ತನಕ ಸಂತೋಷ ಅಂತಾನೆ ನೋಡಿಲ್ಲ, ಬರೀ ದುಃಖನೇ ಅನುಭವಿಸಿದ್ದಾಳೆ. ಇವರಿಬ್ಬರಿಗೂ ಖುಷಿ ಆಗೋ ಹಾಗೆ, ಸಂತೋಷವಾಗಿರೋ ಹಾಗೆ ನಾವೇನಾದರೂ ಉಪಾಯ ಮಾಡಿ ಒಂದು ಮಾಡೋಣ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಮುಖ ಹಿಂಗೆ ಮಾಡ್ಕೋಬೇಡ ಲಕ್ಷ್ಮಿ. ದಯವಿಟ್ಟು ನೀನು ಮುಖ ಹಿಂಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಒಂದ್ಸಲ ನಕ್ಕು ಬಿಡೆ, ಒಂದ್ಸಲ ನಕ್ಕು ಬಿಡು. ಅಬ್ಬಾ, ಈಗ ನೋಡು ನೆಮ್ಮದಿ ಆಯ್ತು. ಇದೇ ಖುಷಿನಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಮಾಡ್ಕೊಡ್ತೀನಿ ರೀ. ಇವತ್ತು ನೀವು ನನ್ನ ಜೀವನನೇ ಉಳಿಸ್ಬಿಟ್ರಿ. ತುಂಬ ಥ್ಯಾಂಕ್ಸ್. ನಮ್ ಯಾವಾಗಲೂ ಹಿಂಗೆ ಮೇಡಮ್, ಜನಸೇವೆ ಮಾಡ್ತಾನೆ ಇರ್ತೀನಿ. ನಿಮ್ಮ ಹೆಸರು? ನೀವು ನನ್ನ ಗೌಡ್ರೆ ಅಂತ ಕರೆದ್ರೆ ಸಾಕು. ಅದು ಯಾವ ಜನ್ಮದ ಪುಣ್ಯನೋ ಏನೋ, ನೀವು ನನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮಗೆ ತಾಳಿ ಕಟ್ಬಿಟ್ಟವ್ರೆ, ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ. ಒಂದು ವೇಳೆ ಏನಾದ್ರು ಅವ್ರು ನಿಮ್ಮ ಮುಂದಕ್ಕೆ ಬಂದು ನಾನೇ ತಾಳಿ ಕಟ್ಟಿರೋದು ಅಂತೇಳಿ ತಪ್ಪಾಯ್ತು ಅಂತ ಒಪ್ಕೊಂಡ್ರೆ ಅವ್ರನ್ನ ಕ್ಷಮಿಸಿ ನಿಮ್ಮ ಅವ್ರ ಜೊತೆ ಬದುಕ್ತೀರಾ ಮೇಡಮ್? ಇವ್ರನ್ನೇ ನನ್ನ ಮದುವೆ ಆಗಿರೋದು. ನನ್ನ ಹೆಂಡತಿ ಹೆಸರು ಭಾವನಾ. ಕುತ್ಕೇಳಿರೋ ತಾಳಿನ ನಾನೇ ಕಟ್ಟಿರೋದು. ನಾನೇ ಗೌಡ ಅನ್ನೋ ವಿಷಯನ ನಿಮ್ಮ ಹತ್ರ ತುಂಬ ಸಲ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಅದಕ್ಕೆ ನಾನೇ ಗೌಡ ಅಂತ ಸುಳ್ಳು ಹೇಳಿ ನಿಮ್ಮ ಹತ್ರ ಮಾತಾಡ್ತಿದ್ದೆ. ನಿಮ್ಮ ಕಷ್ಟದಲ್ಲಿದ್ದಾಗೆಲ್ಲ ಗೌಡನಾಗಿ ಸಹಾಯ ಮಾಡ್ತಿದ್ದು ನಾನೇ ಮೇಡಮ್ರೆ. ಯಾಕೆ ದೇವ್ರೆ, ನನ್ನ ಜೀವನದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ವಾ? ಈ ಪ್ರಪಂಚದಲ್ಲಿ ನಾನು ಹೇಳ್ದೇನೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಒಬ್ರಿದ್ದಾರೆ, ಅದು ಗೌಡ್ರು ಅಂತ ಅನ್ಕೊಂಡಿದ್ದೆ. ಆದರೆ ಅದು ಸುಳ್ಳಾಗೋಯ್ತು. ಎಲ್ಲರೂ ನನಗೆ ಮೋಸ ಮಾಡೋರು. ಕೊನೆಗೆ ನೀನು ನನಗೆ ಮೋಸ ಮಾಡಿಬಿಟ್ಟೆ. ಯಾಕೆ? ನಾನು ಏನು ತಪ್ಪು ಮಾಡಿದ್ದೀನಿ? ಒಬ್ರಿಗೆ ಒಳ್ಳೇದು ಬಯಸೋದು ತಪ್ಪ? ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೊಡೋದು ತಪ್ಪ? ಹೇಳು, ನಾನು ಏನು ತಪ್ಪು ಮಾಡಿದ್ದೀನಿ? ಜಾತಕದಲ್ಲಿ ದೋಷ ಕೊಟ್ಟು ದೂಷಿ ಮಾಡಿದೆ. ನನಗೆ ಗೊತ್ತಾಗದೆ ಇರೋ ರೀತಿಯಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಬೀಳಿಸ್ದೆ. ಇಷ್ಟ ಇಲ್ಲದೆ ಇರೋರ ಜೊತೆ ಬಾಳೋ ಹಾಗೆ ಮಾಡಿದೆ. ಆದರೂ ನಿನಗೆ ಸಮಾಧಾನ ಇಲ್ಲ ಅಲ್ವಾ? ನನಗಿನ್ನ ಎಷ್ಟು ಕಷ್ಟ ಕೊಡಬೇಕು ಅಂತಿದ್ಯಾ?
ಇದನ್ನ ಮಾಡೋ ಬದಲು ಒಂದೇ ಸಲ ನನ್ನನ್ನು ನಿನ್ನ ಹತ್ರ ಕರ್ಕೊಂಬಿಡು. ಈ ಸ್ವಾರ್ಥ ಪ್ರಪಂಚದಲ್ಲಿ ಬಾಳೋಕೆ ನನಗಿಷ್ಟ ಇಲ್ಲ. ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆನ ಚಿವಿಟಿ ತಮಾಷೆ ನೋಡ್ತಿದ್ಯಾ? ನಿನಗೆ ಕೈ ಮುಗ್ದಿದ್ದ ತಪ್ಪಿಗೆ ನನ್ನ ಕೈ ಕಟ್ಟ ಹಾಕಿದ್ಯಲ್ಲ, ನಿನಗೆ ಧಿಕ್ಕಾರ ಧಿಕ್ಕಾರ.